ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಗದಗದಲ್ಲಿ ಕೇವಲ 5 ರೂಪಾಯಿಗೆ ಹೊಟ್ಟೆ ತುಂಬಾ ರೈಸ್ ಊಟ. ಗದಗ ನಗರದ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯ ಬಳಿ ಕೆಎಚ್ ಪಾಟೀಲ್ ಪ್ರತಿಷ್ಠಾನ ಹಾಗೂ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿ ಹುಲ್ಕೋಟಿ ಇವರ ವತಿಯಿಂದ ಕೇವಲ 5 ರೂಪಾಯಿಗೆ ಬಡವರಿಗಾಗಿ ಹೊಟ್ಟೆ ತುಂಬಾ ರೈಸ್ ಊಟದ ವ್ಯವಸ್ಥೆಯನ್ನ ಕಲ್ಪಿಸಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ. ಕಳೆದ ಮಾರ್ಚ್ 16ರಂದು ಬುತ್ತಿ ಹೆಸರಿನಲ್ಲಿ ಪ್ರಾರಂಭಿಸಲಾದ ಇಲ್ಲಿನ ಭೋಜನಾಲಯಕ್ಕೆ ನಿತ್ಯವೂ ಕನಿಷ್ಠ 400ರಿಂದ ಗರಿಷ್ಠ 500 ಜನರು ಆಗಮಿಸುವ ಮೂಲಕ ತಮ್ಮ ಹಸಿದ ಹೊಟ್ಟೆಯನ್ನ ತುಂಬಿಸಿಕೊಳ್ಳುತ್ತಿದ್ದಾರೆ. ಇನ್ನು ಗದಗ ಜಿಮ್ಸ್ ಆಸ್ಪತ್ರೆಗೆ ಬಂದ ಬಡ ಜನರಿಗೆ ಈ ಬುತ್ತಿ ಹೆಸರಿನ ಊಟದ ಮನೆ ತುಂಬಾ ವರದಾನವಾಗಿದ್ದು, ನಿತ್ಯವೂ ಊಟಕ್ಕಾಗಿ ಇಲ್ಲಿಗೆ ಹಲವು ರೋಗಿಗಳು, ನರ್ಸ್ಗಳು, ವಾಹನ ಚಾಲಕರು ಹಾಗೂ ಸಾರ್ವಜನಿಕರು ಸೇರಿದಂತೆ ಹಸಿದು ಬಂದ ಇನ್ನೂ ಹಲವರಿಗೆ ಬುತ್ತಿ ಹೆಸರಿನಲ್ಲಿ ಕೆಎಚ್ ಪಾಟೀಲ್ ಪ್ರತಿಷ್ಠಾನವು ಜನರ ಹಸಿವನ್ನ ನೀಗಿಸುತ್ತಿದೆ. ಪ್ರತಿದಿನ ಮಧ್ಯಾಹ್ನ 12:30ರಿಂದ 3 ಗಂಟೆಯವರೆಗೆ ಬುತ್ತಿ ಹೆಸರಿನ ನೂತನ ಕಟ್ಟಡದಲ್ಲಿ ಹಸಿದು ಬಂದವರಿಗೆ ಕೇವಲ 5 ರೂಪಾಯಿಗೆ ಹೊಟ್ಟೆ ತುಂಬಾ ರೈಸ್ ಊಟದ ವ್ಯವಸ್ಥೆ ಇರುತ್ತದೆ. ಇಲ್ಲಿ ಅನ್ನ, ಸಾಂಬಾರ್, ಪುಳಿಯೋಗರೆ, ಚಿತ್ರಾನ್ನ, ಪಲಾವ್ ಹೀಗೆ ಇನ್ನು ವಿವಿಧ ಬಗೆಯ ಪ್ರತಿದಿನ ಒಂದು ವೆರೈಟಿ ರೈಸ್ ಊಟವು ಹಸಿದು ಬಂದ ಬಡವರ ಹೊಟ್ಟೆಯನ್ನ ತುಂಬಿಸಲು ಅಣಿಯಾಗಿರುತ್ತದೆ. ಇನ್ನು ಒಟ್ಟಾರೆಯಾಗಿ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಇವರು ಗಾಂಧೀಜಿಯವರ ಹಸಿವು ಮುಕ್ತ ಸಮಾಜದ ಗುರಿಯ ಕನಸನ್ನ ನನಸು ಮಾಡಲು ಇವರ ತಂದೆಯ ಹೆಸರಿನ ಕೆಎಚ್ ಪಾಟೀಲ್ ಪ್ರತಿಷ್ಠಾನದ ಮೂಲಕ ಬಡವರಿಗೆ ಅನ್ನಪ್ರಸಾದ ವ್ಯವಸ್ಥೆ ಏರ್ಪಡಿಸಿರುವುದು ಸಾಮಾಜಿಕ ಕಳಕಳಿಯ ಪ್ರಯತ್ನಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣವರ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.